ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಮರುನಾಮಕರಣ ವಿಚಾರ ಸಾಕಷ್ಟು ಗೊಂದಲವನ್ನು ಕ್ರಿಯೇಟ್ ಮಾಡ್ತಾ ಇದೆ. ಒಂದು ಕಡೆಗೆ ಹೆಸರು ಬದಲಾಯಿಸಬಾರದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೆಸರು ಬದಲಾವಣೆಗೆ ಕ್ಷೇತ್ರದ ಶಾಸಕರು ಸೇರಿದಂತೆ ಹಲವರು ಒತ್ತಾಯವನ್ನು ಹೇರ್ತಾ ಇದ್ದಾರೆ. ಹಾಗಾದ್ರೆ ಏನೇನಾಗ್ತಾ ಇದೆ? ನಿಜಕ್ಕೂ ಹೆಸರು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಶಿವಾಜಿನಗರ ಮೆಟ್ರೋ ನಿಲ್ದಾಣದ ಹೆಸರು ಚೇಂಜ್, ಸೇಂಟ್ ಮೇರೀಸ್ ಹೆಸರಿಡಲು ಸರ್ಕಾರಕ್ಕೆ ಒತ್ತಾಯ. ಬೆಂಗಳೂರಿನ ದಿಕ್ಕುಗಳಿಗೂ ಮೆಟ್ರೋ ತನ್ನ ಕದಂಬ ಬಾಹು ಚಾಚುತ್ತಿದೆ. ನಗರದಲ್ಲಿ ಬಹು ನಿರೀಕ್ಷಿತ ಪಿಂಕ್ ಲೈನ್ ಕಾಮಗಾರಿ ಭರದಿಂದ ಸಾಗ್ತಿದೆ. ಇದರ ನಡುವೆ ಶಿವಾಜಿನಗರ ಮೆಟ್ರೋ ನಿಲ್ದಾಣದ ಮರುನಾಮಕರಣ ವಿಚಾರ ವಿವಾದವನ್ನ ಉಂಟು ಮಾಡ್ತಿದೆ. ಇತ್ತೀಚೆಗೆ ಸೇಂಟ್ ಮೇರೀಸ್ ಬೆಸಲಿಕಾದಲ್ಲಿ ನಡೆದ ವಾರ್ಷಿಕ ಹಬ್ಬದ ಸಂದರ್ಭದಲ್ಲಿ ಮಾಡಿದ ವಿನಂತಿಯ ಮೇರೆಗೆ ಬೆಂಗಳೂರಿನ ಶಿವಾಜಿನಗರ ಮೆಟ್ರೋ ನಿಲ್ದಾಣವನ್ನ ಸೇಂಟ್ ಮೇರಿ ಎಂದು ಮರುನಾಮಕರಣ ಮಾಡಲು ಸರ್ಕಾರ ಪರಿಗಣಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದರು. ಇದಕ್ಕೆ ಎಲ್ಲೆಡೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಿದೆ. ಒಂದು ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಹೆಸರಿಡಬೇಕು ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ನಿಜವಾದ ಮಾತಾಡಿದ್ದೀನಿ. ಯಾಕೆಂದರೆ ನಿಜವಾದ ಈ ಕಾನ್ಸ್ಟಿಟ್ಯೂನ್ಸಿಯವರು ಎಲ್ಲಿ ಇಡಬೇಕು ಅಂತಕ್ಕಂಥದ್ದು ಹೇಳಿದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಶಾಸಕ ರಿಜ್ವಾನ್ ಅರ್ಷದ್, ಶಿವಾಜಿನಗರ ಐತಿಹಾಸಿಕ ಪ್ರದೇಶ, ನನಗೆ ಹೆಮ್ಮೆ ಇದೆ. ಶಿವಾಜಿನಗರ ಸೇಂಟ್ ಮೇರೀಸ್ ಬೆಸಲಿಕಾ ಅಂತ ಹೆಸರು ಇರಲಿದೆ ಎಂದರು. ನಾಳಿದ್ದು ಒಳಗಡೆನೆ ಶಿವಾಜಿನಗರ ಸೇಂಟ್ ಮೇರೀಸ್ ಸ್ಟೇಷನ್ ಅಂತ ಶಿಫಾರಿಶ್ ಮಾಡ್ತೇನೆ. ಶಿವಾಜಿನಗರಲ್ಲಿ 2-3 ಸ್ಟೇಷನ್ ಬರುತ್ತೆ, ಮೆಟ್ರೋ ಸ್ಟೇಷನ್ಸ್ ಬರ್ತಾ ಇದ್ದಾವೆ. ಸೊ 2-3 ಸ್ಟೇಷನ್ಸ್ಗೂ ಒಂದೊಂದು ಹೆಸರು ಬರಬೇಕಾಗುತ್ತೆ. ಒಂದು ಕಡೆ ಬಂಬೂ ಬಜಾರ್ ಸ್ಟೇಷನ್ ಇದೆ, ಶಿವಾಜಿನಗರ ಬಂಬೂ ಬಜಾರ್ ನಿಲ್ದಾಣ ಅಂತಲೇ ಬರಿಬೇಕಾಗುತ್ತೆ. ಇನ್ನೊಂದು ಕಡೆ ಶಿವಾಜಿನಗರ ಸೇಂಟ್ ಮೇರೀಸ್ ಬಸಲಿಕಾ ಅಂತಲೇ ಬರಬೇಕಾಗುತ್ತೆ. ಸನ್ಮಾನ್ಯ ಬಾಲ್ ಗಂಗಾಧರ್ ನಾಥ್ ಸ್ವಾಮೀಜಿ ಹೆಸರಿಗೂ ಕೂಡ ಇಟ್ಟಿದ್ದೇವೆ. ಪ್ರಸ್ತಾವನೆ ಮಾಡುವುದರಲ್ಲಿ ತಪ್ಪೇನಿದೆ? ಸರ್ಕಾರ ಈ ಬಗ್ಗೆ ನಿರ್ಧಾರ ಮಾಡಲಿದೆ. ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು. ಹೆಸರಿಡುವ ವಿಚಾರವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸರ್ಕಾರ ಅದನ್ನ ಪರಿಶೀಲನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದರು. ಇನ್ನು ಈ ಬಗ್ಗೆ ಜನರಲ್ಲಿ ಸಾಕಷ್ಟು ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ. ಯಾವುದೇ ಕಾರಣಕ್ಕೂ ಶಿವಾಜಿನಗರ ಹೆಸರನ್ನ ಬದಲಾವಣೆ ಮಾಡಬಾರದು ಅಂತ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಕರ್ನಾಟಕ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ನೆಹರು ಕಾಲದಿಂದಲೂ ಶಿವಾಜಿಗೆ ಅಪಮಾನ ಮಾಡುವ ಕೆಲಸದಲ್ಲಿ ಕಾಂಗ್ರೆಸ್ ತೊಡಗಿದೆ ಅಂತ ದೂರಿದ್ದಾರೆ. ಇನ್ನೊಂದೆಡೆ ಶಿವಸೇನೆಯ ಉದ್ಧವ್ ಠಾಕ್ರೆ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಈ ವಿಚಾರ ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.